ಸಜಿಬಮ್ಮನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಇದರ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಜಿಪಮೂಡ ಗ್ರಾಮದ ಸುಭಾಷ್ ನಗರದಲ್ಲಿರುವ ಶ್ರೀ ಗುರು ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ವಕೀಲ ಚಿದಾನಂದ ಕಡೆ ಶಿವಾಲಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬೇಬಿ ಕುಂದರ್ ಮಾತನಾಡಿ, ಸಜಿಪಮುನ್ನೂರು ಮೂರ್ತೆದಾರರ ಸಹಕಾರಿ ಸಂಘ ಬ್ಯಾಂಕಿಂಗ್ ವ್ಯವಹಾರ ಮಾತ್ರವಲ್ಲದೆ ಸಮಾಜದ ದೀನರಿಗೆ, ಹಿಂದುಳಿದ ವರ್ಗದವರಿಗೆ ನೆರವಾಗುವ ಮೂಲಕ ಮಾದರಿ ಸಹಕಾರಿ ಸಂಘವಾಗಿ ಗುರುತಿಸಿಕೊಂಡಿದೆ ಎಂದರು. ಉಂಟೋದು ಬರ್ತಿದೆ. ಈ ಸಜಿಪಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘವನ್ನು ಎಂಚ ಮುಂದುವರಿಸಿಕೊಂಡ ವಿಚಾರ ಬಂದಾಗ ನಮ್ಮ ಮಾತನ್ನೆಲ್ಲ ಪ್ರೀತಿದ ಸಚಿವನ್ನೇ ಒಂದು ನಿರ್ಧಾರ ಬಂದಿದೆ. ಈ ಸಜಿಪಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಇಲ್ಲಿಗೆ ಉತ್ತರದಲ್ಲಿ ನೆನೆ ಬ್ಯಾಂಕಿಂಗ್ ಕ್ಷೇತ್ರ ಕೂಡ ಪ್ರಮುಖ ಅಂತ ಈ ಒಂದು ವಾರ್ಷಿಕ ಮಹಾಸಭೆಯ ವರದಿಯ ತುಲನೆ ಡಿಸಿಸಿ ಬ್ಯಾಂಕ್ಗೆ ಸಮಾನವಾದ ಈ ಒಂದು ಮೂರ್ತಿದಾರರ ಸಹಕಾರಿ ಸೇವಾ ಸಂಘ ಕೆಲಸ ಮರುಪಡಿಸುವುದಕ್ಕೆ ಈ ಒಂದು ವರದಿಯ ತುಲನೆ ಗೊತ್ತಾಗ ಮಾತ ವರದಿ ಓದಿಪ್ಪಾರೆ ಸ್ವಚ್ಛನಾಗೆ ಕೇವಲ ಬ್ಯಾಂಕಿಂಗ್ ಮತ್ತು ಉದ್ದೇಶ ನಮ್ಮ ಸಮಾಜ ಅನೇಕ ಜನ ಅನಾರೋಗ್ಯ ಪೀಡಿತರಾಗಲು ಆಸ್ಪತ್ರೆ ಸೇರಿಸಲಾಗಲ ದುಡ್ಡಿಚ್ಚಿ, ಜೋಗದಲ್ಲಿ ಶಾಲೆ ಕಟ್ಟಲಾಗಲ ದುಡ್ಡಿಚ್ಚಿ, ಜೋಗದಲ್ಲಿ ಶಾಲೆ ಕಟ್ಟಲ ಮನಸ್ಸೊಟ್ಟು ಆರ್ಥಿಕವಾದ ಹಿಡಿದಿರಲಿಲ್ಲ. ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸದಸ್ಯರಿಗೆ ನಮ್ಮ ಸಂಘ ಎನ್ನುವ ಅಭಿಮಾನ ಬಂದಾಗ ಸಂಘ ಯಶಸ್ವಿಯಾಗಿ ಮುಂದುವರಿಯಲು ಸಾಧ್ಯವಿದೆ. ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯ ಪರಿಶ್ರಮ, ಗ್ರಾಹಕರ ಸಹಕಾರದಿಂದ ಸಂಘ ಲಾಭದಲ್ಲಿ ಮುನ್ನಡೆಯುತ್ತಿದೆ. ಇದರ ಫಲವಾಗಿ ಇಂದು ಮಹಾಸಭೆ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದಿದೆ ಎಂದು ತಿಳಿಸಿದ ಅವರು, ಸದಸ್ಯರಿಗೆ ಶೇಕಡ 25 ಡಿವಿಡೆಂಡ್ ಘೋಷಿಸಿದರು. ಇಂದು ಸಜಿಪಮುನ್ನೂರು ಮೂರ್ತಿದಾರ ಬ್ಯಾಂಕ್ ಇಂದು ನಮಗೆ ಮಾತೇರಿಲ್ಲ. ಇಂದು ನಮ್ಮ ಬ್ಯಾಂಕ್ ಪಂಪಿನ ಭಾವನೆ ಬರ್ತನ ಮಾತ್ರ ಈ ರೀತಿ ನಮಗೆ ಈ ಬ್ಯಾಂಕ್ ಪಯಲ ಸಾಧ್ಯ. ಇನಿ ಮೂರು ಸೇರಿನ ಜನಗಳಿಗೆ ತಿಳಿದಲ್ಲ ಗೊತ್ತಿದೆ. ಒಂದು ಸಹಕಾರಿ ಸಂಘ ಬಂದ ಇನ್ನು ಪೂರ ಎ ಕ್ಲಾಸ್ ಮೆಂಬರ್ ಆಯ್ತು ಮಾತ್ರ ಈ ಬ್ಯಾಂಕ್ದ ಒವ್ವೇ ಕುಂದು ಕೊರತೆ ಇಟ್ಟಿಲ್ಲ. ಮಹಾಸಭೆಗೆ ಪಾತ್ರವನ್ನು ಹಾಕಿಪ್ಪುನಿ ನಿಖಿಲೆ ಮಾತ್ರ ಅಂಚಾರಿತದ ನಿಖಿಲೆಗೆ ನಮ್ಮ ಈ ಬ್ಯಾಂಕ್ ನಮ್ಮ ಬ್ಯಾಂಕ್ ಬಂದ ಭಾವನೆ ಬರಲು ಬಂದ ನಮಗೆ ಕಲಾಕಲೆಯ ಒಂದು ವಿನಂತಿ. ಬಹುಶಃ ಸುದೀರ್ಘವಾದ ಯಾವ ಈ ಬ್ಯಾಂಕ್ದ ಸೊಸೈಟಿದ ಅಧ್ಯಕ್ಷರಾದ 33 ವರ್ಷ ಸೇವೆ ಮಾಡಿದರು. ಹಿರಿಯ ಮೂರ್ತೆದಾರರಾದ ನೋಣಯ್ಯ ಪೂಜಾರಿ, ತಿಮ್ಮಪ್ಪ ಪೂಜಾರಿ ಕೊಟ್ಟಾರಿಪಾಲು, ಸಿದ್ದಕಟ್ಟೆಯ ಪಿಗ್ಮಿ ಸಂಗ್ರಹಕಾರ ಸುನೀಲ್ ಕುಮಾರ್ ಅವರನ್ನು ಗೌರವಿಸಲಾಯಿತು. 180 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಇತ್ತೀಚೆಗೆ ನಿಧನರಾದ ಮಾಜಿ ನಿರ್ದೇಶಕ ಶೀನಾ ಬೆಳ್ಚಡ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗ್ರಾಹಕ ರಾಜ ಬಂಟ್ವಾಳ ಅನಿಸಿಕೆ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತೆದಾರರ ಮಹಾಮಂಡಲದ ಉಪಾಧ್ಯಕ್ಷ ರಾಜೇಶ್ ಸುವರ್ಣ, ಸದಸ್ಯ ವಿಶ್ವನಾಥ ಬಿ, ಮಾಜಿ ನಿರ್ದೇಶಕ ಶರತ್ ಕುಮಾರ್, ಸಂಘದ ಉಪಾಧ್ಯಕ್ಷ ಸುಂದರ ಪೂಜಾರಿ, ಬೀಡಿನ ಪಾಲು, ನಿರ್ದೇಶಕರಾದ ವಿಠಲ ಬೆಳ್ಚಡ, ರಮೇಶ್ ಅನ್ನಪ್ಪಾಡಿ, ಅಶೋಕ್ ಕೋಮಾಲಿ, ಸುಜಾತ ಮೋಹನ್ ದಾಸ, ವಾಣಿ ವಸಂತ್, ಅರುಣ್ ಕುಮಾರ್ ಎಂ, ಆಶೀಶ್ ಪೂಜಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಮತಾ ಜಿ ಉಪಸ್ಥಿತರಿದ್ದರು. ನಿರ್ದೇಶಕ ಗಿರೀಶ್ ಕುಮಾರ್ ಪೆರ್ವಾ ಕಾರ್ಯಕ್ರಮ ನಿರೂಪಿಸಿದರು. ಜಯಶಂಕರ್ ಕಾನ್ಸಲೆ ವಂದಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.